ಹಾಯ್ ಹಲೋ ವೆಲ್ಕಮ್ ಟು ಹಮ್ದನ್ ಹಯಾಸ್ ಯೂಟ್ಯೂಬ್ ಚಾನಲ್. ಇದು ನಾವು ಉಮ್ರಾ ಹೋದಂಥ ವಿಡಿಯೋ. ನಾವು ಬೋರ್ಡಿಂಗ್ ಪಾಸ್ ಎಲ್ಲ ತೆಗೆದು ಎಮಿಗ್ರೇಷನ್ ಎಲ್ಲ ಮುಗಿಸಿ ಫ್ಲೈಟಿಗೆ ಬಂದು ಕೂತ್ಕೊಂಡಿದ್ದೇವೆ. ಬೋರ್ಡಿಂಗ್ ಪಾಸ್ ಎಲ್ಲ ತೆಗಿವಾಗ ವೀಡಿಯೋನೂ ಮಾಡಲಿಲ್ಲ, ಅಲ್ಲಿ ಫ್ಲೈಟಿಗೆ ಬಂದ ಮೇಲೆ ವೀಡಿಯೋ ಮಾಡಿದ್ದು. ನಾನು ನಂದು ಅಕ್ಕ ಮತ್ತು ಹಮ್ದನ್ ಹಯಾ ಅಕ್ಕಂದಿಬ್ಬರು ಮಕ್ಕಳು ಎಲ್ಲ ಒಟ್ಟಿಗೆ ಹೋದದ್ದು ಒಂದು ಗ್ರೂಪಲ್ಲಿ, ಉಮ್ರಾ ಗ್ರೂಪಲ್ಲಿ. ಇದು ಫ್ಲೈಟಿಗೆ ಬಂದು ಕೂತ್ಕೊಂಡ ಮೇಲೆ ನಾನು ವೀಡಿಯೋ ಮಾಡಿರೋದು. ಫ್ಲೈಟ್ ಸ್ಲೋಲಿ ಮೂವ್ ಆಗ್ತಾ ಇತ್ತು ಟೇಕಪ್ ಆಗಲಿಕ್ಕೆ. ಸ್ವಲ್ಪ ಹೊತ್ತು ನಂತರ ಟೇಕಪ್ ಆಯಿತು. ಟೇಕಪ್ ಆದಮೇಲೆ ನಾನೇನು ವೀಡಿಯೋ ಮಾಡಲಿಲ್ಲ. ಟೇಕಪ್ ಆಗುವವರೆಗೆ ಮಾತ್ರ ಸ್ವಲ್ಪ ವೀಡಿಯೋ ಮಾಡಿದ್ದು, ಅದರ ನಂತರ ಮಾಡಲಿಲ್ಲ. ಮತ್ತು ನಮ್ಮದು ಏರ್ಪೋರ್ಟ್ ಇದ್ದದ್ದು ಜಿದ್ದ ಏರ್ಪೋರ್ಟು, ಮ್ಯಾಂಗ್ಳೂರ್ ಟು ಜಿದ್ದ. ಜಿದ್ದ ಹೋಗಿ ರೀಚ್ ಆಗುವಾಗ ನೈಟ್ ಆಯಿತು. ಜಿದ್ದೆಯಿಂದ ನಾವು ಮಕ್ಕಕ್ಕೆ ಬಸ್ಸಲ್ಲಿ ಹೋದದ್ದು, ಹಾಗೊಂದು ಸ್ವಲ್ಪ ಬಸ್ಸಿದ್ದು ವೀಡಿಯೋ ಮಾಡಿದೆ ಅಷ್ಟೇ. ಮತ್ತು ನೈಟ್ ಆಗಿತ್ತಲ್ಲ, ಹೋಗಿ ತಿಂಡಿ ಎಲ್ಲ ತಿಂದು ಮಲ್ಕೊಂಡಿದ್ದೇವೆ. ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಉಮ್ರಾ ಮಾಡಲಿಕ್ಕೆ ಬಂದ್ವಿ. ತವಾಫಲ್ ಆದಮೇಲೆ ಸಹಿ ಏರಿಕೆ ಬಂದು ಸಹಿ ಮಾಡಿದ್ವಿ ಸಫಾ ಮರ್ವದಲ್ಲಿ. ಸಹಿ ಎಲ್ಲ ಆದಮೇಲೆ ಕೂದಲು ತೆಗೆಯುವಂಥ ಪ್ರೊಸೀಜರ್ ಇರುತ್ತೆ. ಕೂದಲು ತೆಗೆದ ಮೇಲೇ ಒಂದು ಉಮ್ರಾ ಕಂಪ್ಲೀಟೆಡ್ ಅಂತ ಆಗೋದು. ಹೆಂಗಸರಿಗೆ ಕೂದಲು ಕಟ್ ಮಾಡೋದು, ಗಂಡಸರಾದರೆ ಫಸ್ಟ್ ಟೈಮ್ ಆದರೆ ಫುಲ್ ತೆಗಿತಾರೆ. ಅದೆಲ್ಲ ಆದಮೇಲೆ ನಾವು ಮೇಲೆ ಬಂದು ಕೂತ್ಕೊಂಡು ಕುರಾನೆಲ್ಲ ಪಾರಾಯಣ ಮಾಡಿ, ಅಲ್ಲೇ ಸುನ್ನತ್ ನಮಾಜೆಲ್ಲ ಮಾಡಿ, ಮತ್ತು ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ಮತ್ತು ಇನ್ನು ರೂಮಿಗೆ ಹೋಗುವ, ಸಂಜೆ ನಂತರ ಬರುವ ಅಂಥೇಳಿ ಎಲ್ಲ ರೂಮಿನ ಕಡೆ ಹೊರಟಿದ್ವಿ. ನಮ್ಮದು ಗ್ರೂಪ್ ಇದು ಎಲ್ಲರೂ ಇದ್ದರು. ಹೀಗೆ ಹೊರಗಡೆ ಹೋಗ್ತಾ ಇದ್ವಿ. ಇದು ಹೊರಗಡೆದ್ದು ವೀಡಿಯೋ. ಹೊರಗಡೆ ಸಹ ಒಂದು ಒಳ್ಳೆ ಆಗುತ್ತೆ ನಡ್ಕೊಂಡು ಹೋಗಲಿಕ್ಕೆ. ಬಿಸಿಲು ಸಹ ಅಷ್ಟು ನಮಗೆ ಗೊತ್ತಾಗೋದಿಲ್ಲ. ಮೈಂಡಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತಲ್ಲ ಉಮ್ರಾ ಆದಮೇಲೆ. ಸೊ ಹಾಗಾಗಿ ಅಷ್ಟೇನು ಇದಾಗೋದಿಲ್ಲ. ಬಂದಿರೋದು ಸಹ ಹೋಲಿ ಪ್ಲೇಸಿಗೆಲ್ಲ ನಾವು ಎಕ್ಸೈಟ್ ಆಗಿ ಇರ್ತೇವೆ, ಮತ್ತು ಖುಷಿ ಇರುತ್ತೆ ಮನಸ್ಸಲ್ಲಿ, ಇಲ್ಲಿ ಬಂದಿದ್ದೇವೆಲ್ಲ ಅಂತೇಳಿ. ಹಾಗಾಗಿ ನಮಗೇನು ಟಯರ್ಡ್ ಫೀಲ್ ಅಂತ ಆಗೋದಿಲ್ಲ. ಸೊ ನಮ್ಮದು ಗ್ರೂಪಲ್ಲಿ ಅವರೆಲ್ಲ ನಾನು ಮುಂದೆ ನೋಡಿದ್ರಲ್ಲ, ನನ್ನನ್ನು ಕರಿತಾಯಿದ್ರು ಬೇಬಾ ಬೇಬಾ ಅಂತೇಳಿ. ನಾನು ವೀಡಿಯೋ ಮಾಡ್ತಾಯಿದ್ದೆಲ್ಲ ಸ್ವಲ್ಪ ಹಿಂದೆ ಇದೆ. ಮತ್ತು ಎಲ್ಲ ಒಟ್ಟಿಗಾಗಿ ಹೋದ್ವಿ. ಮತ್ತು ಅಲ್ಲಿ ಪಾರಿವಾಳ, ಅದಕ್ಕೆ ಧಾನ್ಯ ಎಲ್ಲ ಹಾಕ್ತಾರೆ. ಏನಾದರೂ ಮನ್ನತ್ತೆಲ್ಲ ಕೇಳಿ ಎಲ್ಲ ಧಾನ್ಯ ಹಾಕ್ತಾರೆ. ಸೊ ನಮ್ಮದು ಹಯಾ ಹೇಳಿದ್ಲು ನಾನು ಅದರ ಹತ್ರ ಹೋಗ್ತೀನಿ ಅಂತೇಳಿ. ಮತ್ತು ಬಂದು ಮಲ್ಕೊಂಡಿದ್ವಿ. ಸಂಜೆಗೆ ಇವರು ಬಂದರು, ನಮ್ಮದು ಹೌಸ್ ಕೀಪಿಂಗ್ ಬಾಯ್ ಅಮ್ದಾನ. ನೋಡಿದ್ರ ಫುಲ್ಲು ಕೂದಲೆಲ್ಲ ತೆಗೆಸಿದ್ದಾನೆ ಇದರಲ್ಲಿ. ಇದು ಉಮ್ರಾ ಆದಮೇಲೆ ಕಂಪ್ಲೀಟ್ ಆದಮೇಲೆ ತೆಗೆದ ನಂತರದ್ದು ವೀಡಿಯೋ. ಹೌಸ್ ಕೀಪಿಂಗ್ ಬಾಯ್ ಬಂದು ಹೊಸ ಬೇರೆ ಬೆಡ್ಶೀಟೆಲ್ಲ ಹಾಕಿ ಕೊಟ್ಟು ಹೋದರು. ಮತ್ತು ಸಂಜೆ ಪುನಃ ನಾವು ಬಂದಿದ್ದೇವೆ. ಮತ್ತು ಇಲ್ಲಿ ಝಮ್ ಟವರಿಗೆಲ್ಲ ಹೋಗಿ, ಅಲ್ಲಿ ಮಾಲ್ ಇತ್ತು ಝಮ್ ಟವರ್ ಇದು ಒಳಗಡೆ. ಮಾಲಿನ ಒಳಗೆಲ್ಲ ಹೋಗಿ ಸ್ವಲ್ಪ ಎಲ್ಲ ನೋಡುವ ಅಂತೆಲ್ಲ ಹೋದೆ. ಟೀಮಿದ್ದು ಜನ ಸಹ ಇದ್ದರು, ನಮ್ಮದು ಗ್ರೂಪಿದ್ದು ಹೆಂಗಸರು ಸಹ ನನ್ನ ಜೊತೆಯಲ್ಲಿದ್ದರು. ಹಾಗೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದೆ, ಜಾಸ್ತಿ ಏನು ಮಾಡಲಿಲ್ಲ, ಸ್ವಲ್ಪ ಮಾಡಿದೆ. ಮತ್ತು ಅಲ್ಲಿ ಬುರ್ಕ ಶಾಪೆಲ್ಲ ಇತ್ತು, ಅಲ್ಲಿ ಹೋಗಿ ರೇಟೆಲ್ಲ ಕೇಳಿದೆ. ಈ ಮಾಲ್ ಒಳಗಡೆ ತುಂಬ ಹೈ ರೇಟ್ ಉಂಟು, 20,000 30,000 ಅಂತೆಲ್ಲ ಹೇಳಿದರು ಬುರ್ಕಕ್ಕೆ. ಏನು ಪರ್ಚೇಸ್ ಏನು ಮಾಡಲಿಲ್ಲ, ಜಸ್ಟ್ ನೋಡಿದ್ದು. ಅಷ್ಟೊತ್ತಿಗೆ ಅಜಾನ್ ಆಯಿತು. ಮತ್ತು ಝಮ್ ಟವರ್ ಇದು ಹೊರಗಡೆ ಬಂದು ಅದೇ ಕಾಬಾ ಶರೀಫ್ ಹತ್ರ ಅಲ್ಲ, ಅಲ್ಲಿ ನಮಾಜೆಲ್ಲ ಮಾಡಿದ್ವಿ. ನಮಾಜೆಲ್ಲ ಮಾಡಿ ಬೆಳಿಗ್ಗೆ ಮಧ್ಯಾಹ್ನಕ್ಕಿಂತ ತುಂಬ ಜನ ಇದ್ದರು. ಈವ್ನಿಂಗಿದ್ದು ಒಂದು ವೈಬೇ ಬೇರೆ ಇತ್ತು ಅಲ್ಲಿ. ಹಾಗಾಗಿ ನಾನು ಮೇಲೆ ಹೋಗಿ ಸ್ವಲ್ಪ ತವಾಫ್ ಮಾಡೋದು ಹೇಗೆ ಕಾಣ್ತದೆ ಅಂತ ವೀಡಿಯೋದಲ್ಲೆಲ್ಲ ನೋಡಿದ್ದೆ ನಾನು ಯೂಟ್ಯೂಬಲ್ಲಿ. ಸೊ ಇದು ಲೈವ್ ಆಗಿ ನೋಡುವ ಅಂತೇಳಿ ಹೋಗಿ ನೋಡಿದೆ. ತುಂಬ ಖುಷಿ ಆಗ್ತಾಯಿತ್ತು ನೋಡಲಿಕ್ಕೆ. ಅದಲ್ಲಾದ ನಂತರ ಇನ್ನು ಮನೆಗೆ ಹೋಗುವ ಅಂತ ಗ್ರೂಪಿನ ಜನ ಎಲ್ಲ ನಮ್ಮ ಜೊತೆಗೇ ಇದ್ದರು. ನಮ್ಮದು ಗುರುಗಳಾಗಲಿ, ಗಂಡಸರಾಗಲಿ, ಹೆಂಗಸರಾಗಲಿ ಎಲ್ಲ ಒಟ್ಟಿಗೆ ಹೋದದ್ದು, ಒಬ್ಬರೇ ಹೋದದ್ದೇನಲ್ಲ. ಇದು ನಮ್ಮದು ಹೋಟೆಲಿದು ಹೊರಗಡೆದು ವ್ಯೂ. ಬಂದು ರೀಚ್ ಆದ್ವಿ. ಇದು ಇವತ್ತಿನ ವೀಡಿಯೋ. ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.